ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ? ವೆಲ್ಕಮ್ ಬ್ಯಾಕ್ ಟು ಲಾಂಛನಾಸ್ ಲೈಫ್ ಸ್ಟೈಲ್. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿಯಾಗಿ ವಿಡಿಯೋ ನೋಡಿ. ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಿಬಿಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮಿಸ್ ಮಾಡದೆ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ. ಇದು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ, ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಸುಮಾರು ಜನ ಈ ಕಾಯ್ದ ತಿನ್ನೋದಿಲ್ಲ. ಇದು ತಿನ್ನೋದ್ರಿಂದ ಎಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತಂದರೆ ಅಷ್ಟು ಇಷ್ಟು ಅಲ್ಲ ಸ್ನೇಹಿತರೆ. ನೀವು ಕೇಳಿರ್ತೀರಾ, ಗೋರಿಕಾಯಿ ಅಂತ ಕೇಳಿರ್ತೀರಾ. ಇದನ್ನು ಕ್ಲಸ್ಟರ್ ಬೀನ್ಸ್ ಅಂತ ಕೂಡ ಕರೀತಾರೆ. ಇದರಿಂದ ಎಷ್ಟು ಹೆಲ್ಪ್ ಇದೆ ಅಂತ ಹೇಳಿದ್ರೆ, ಶುಗರ್ ಪೇಷಂಟ್ಸ್ಗಂತೂ ಇದು ತುಂಬಾ ಒಳ್ಳೆಯದು. ಮತ್ತು ಯಾರೆಲ್ಲ ವೆಯ್ಟ್ ಲಾಸ್ ಮಾಡಬೇಕು ಅಂತ ಹೇಳ್ತೀರಾ, ಗೋರಿಕಾಯಿ ಸಾಂಬಾರು ಪಲ್ಯ ತಿನ್ನೋದ್ರಿಂದ ಅದು ಕೂಡ ಕಡಿಮೆ ಆಗುತ್ತೆ. ನೋಡ್ತಾ ಇರ್ಬೋದು, ಇಲ್ಲಿ ವೆಯ್ಟ್ ಲಾಸ್ ಕೂಡ ಮಾಡ್ಬೋದು. ಮತ್ತು ಮೂಳೆಗಳು, ನಮ್ಮ ಬೋನ್ಸ್ ಎಲ್ಲ ಏನಿದೆ ತುಂಬ ಸ್ಟ್ರಾಂಗ್ ಆಗುತ್ತೆ ಅಂತ ಹೇಳ್ತಾರೆ. ಹಾರ್ಟ್ ಪ್ರಾಬ್ಲಮ್ ಇದ್ದರೆ ಅದಕ್ಕೂ ಕೂಡ ರಾಮಬಾಣ ಅಂತಲೇ ಹೇಳ್ಬೋದು. ಡೈಜೆಷನ್ಗೂ ಅಷ್ಟೇ, ಇದರಲ್ಲಿ ನಾರಿನಂಶ ಜಾಸ್ತಿ ಇರೋದ್ರಿಂದ ಡೈಜೆಷನ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ನೋಡಿ, ಈ ಥರ ಗೋರಿಕಾಯಿ ಒಂದು 1/4 kg ಅಷ್ಟು ತೊಗೊಂಡಿದ್ದೀನಿ. ಈ ಥರ ಮುಂದೆ ಹಿಂದೆ ಸ್ವಲ್ಪ ಅದನ್ನು ಕಟ್ ಮಾಡಿ ತೆಗೆದುಬಿಟ್ಟು, ನೋಡಿ ನೀವು ಈ ಥರ ಬೇಕಾದ್ರೆ ನಾರಿನಂಶ ತೆಗಿಬೋದು, ಇಲ್ಲ ಅಂದರೆ ನೀವು ಈ ರೀತಿಯಾಗಿ ಕಟ್ ಮಾಡ್ಕೊಳ್ಬೋದು. ನಾನಿಲ್ಲಿ ನಿಮಗೆ ತೋರಿಸ್ತಾ ಇರೋದು 2 ರೀತಿಯಾಗಿ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ನಾರಿನಂಶ ತೆಗೆದಿಲ್ಲ, ನಿಮಗೆ ತೋರಿಸ್ಬೇಕಾದ್ರೆ ಮಾತ್ರ ತೆಗೆದಿರೋದು. ಇದು ಯಾವುದ್ರಲ್ಲೂ ಕೂಡ ನಾನು ಆ ನಾರನ್ನು ಸಪ್ರೇಟ್ ಮಾಡಿಲ್ಲ ಸ್ನೇಹಿತರೆ. ಮತ್ತು ಇದು ಪ್ರೆಗ್ನೆಂಟ್ ಲೇಡೀಸ್ಗೂ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಅಷ್ಟು ನನಗೆ ಐಡಿಯಾ ಇಲ್ಲ ಪ್ರೆಗ್ನೆಂಟ್ ಲೇಡೀಸು. ನಮ್ಮ ಮನೆಯಲ್ಲಿ ಎಲ್ಲ ನನ್ನ ಪ್ರೆಗ್ನೆನ್ಸಿನಲ್ಲಿ ಮತ್ತು ನಮ್ಮ ತಂಗಿ ಪ್ರೆಗ್ನೆನ್ಸಿನಲ್ಲಿ ಎಲ್ಲ ಇದನ್ನು ಕೊಟ್ಟಿದ್ರು. ತುಂಬ ಒಳ್ಳೆಯದು, ನಾರಿನಂಶ ಇರುತ್ತೆ ಅಂತ ಹೇಳಿಬಿಟ್ಟು. ಇಷ್ಟು ಹೆಲ್ತ್ ಬೆನಿಫಿಟ್ಸ್ ಇರಬೇಕಾದ್ರೆ ಯಾಕೆ ಈ ಒಂದು ತರಕಾರಿನ ನಾವು ತಿನ್ನೋದಕ್ಕೆ ಹಿಂದೆ ಮುಂದೆ ನೋಡಬೇಕು? ಅದರಲ್ಲೇ ರುಚಿಯಾಗಿ ಯಾಕೆ ಮಾಡ್ಕೊಂಡು ತಿನ್ನಬಾರ್ದು ಅಲ್ವಾ? ನಾನು ಇದನ್ನು ಸುಮಾರು ಒಂದು 10 ನಿಮಿಷ ಈ ರೀತಿಯಾಗಿ ಓಪನ್ ಆಗಿ ಬೇಯಿಸ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಅಂದ್ಬಿಟ್ಟು ನೋಡಿದ್ರೆ ಕಾಣ್ತಾ ಇದೆ. ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಬೇಯಿಸ್ಕೊಳ್ಳಿ. ಕುಕ್ಕರಲ್ಲಿ ವಿಷಲ್ ಹೊಡಿಸ್ಬಿಟ್ರೆ ತುಂಬ ಸಾಫ್ಟ್ ಆಗಿಬಿಡುತ್ತೆ. ಸೊ ತುಂಬ ಸಾಫ್ಟ್ ಆದರೆ ಚೆನ್ನಾಗಿರಲ್ಲ ಸ್ನೇಹಿತರೆ. ನೋಡಿ, 3/4 ಭಾಗ ಬೆಂದಿರಬೇಕು, ಇನ್ನು 1/4 ಭಾಗ ಸ್ವಲ್ಪ ಕ್ರಂಚಿ ಆಗಿರಬೇಕು. ಈ ರೀತಿಯಾಗಿ ಬೇಯಿಸ್ಕೊಂಡು ಇದನ್ನು ನೀಟಾಗಿ ಸ್ಟೈನ್ ಮಾಡ್ಕೊಂಬಿಡೋಣ. ಜಸ್ಟ್ ಒಂದು 10 ಮಿನಿಟ್ಸ್ ಸಾಕು ಸ್ನೇಹಿತರೆ, ಅಷ್ಟಾದರೆ ಸಾಕು. ಚೆನ್ನಾಗಿ ಬೆಂದಿರುತ್ತೆ. 3/4 ಭಾಗ ಬೇಯಬೇಕು. ಇದು ಪೂರ್ತಿಯಾಗಿ ಬೇಯಿಸೋದೂ ಬೇಡ. ಎಲ್ಲ ತರಕಾರಿನೂ ಪೂರ್ತಿಯಾಗಿ ಬೇಯಿಸಿ ತಿನ್ನಬಾರ್ದು. ಇವಾಗ ಇದನ್ನು ಒಂದು 10 ಮಿನಿಟ್ಸ್ ಆದಮೇಲೆ ನೋಡಿ ಈ ರೀತಿಯಾಗಿ ಸ್ಟ್ರೈನ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಎಷ್ಟು ಬೆಂದಿರಬೇಕು ಅಂದರೆ ನೋಡಿ ಇಷ್ಟು ಸಾಕು, ಪೂರ್ತಿಯಾಗಿ ಅದು ಬೇಯೋದು ಬೇಡ. ಒಂದು ಬಾಣಲಿ ತೊಗೊಂಡಿದ್ದೀನಿ, ಅಥವಾ ಒಂದು ಪ್ಯಾನ್ ದಪ್ಪ ತಳ ಇರೋವಂಥದ್ದು ಯಾವುದಾದ್ರೂ ತೊಗೊಳ್ಳಿ, ಪರವಾಗಿಲ್ಲ. ಇದಕ್ಕೆ ಜಾಸ್ತಿ ಎಣ್ಣೆ ಏನು ಇಡಿಸೋದಿಲ್ಲ. ಸುಮಾರು ಒಂದು 4 ರಿಂದ 5 ಸ್ಪೂನ್ ಅಷ್ಟು ಹಾಕಿದ್ದೀನಿ. ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಇಂಗು, ಫೈನ್ ಚಾಪ್ ಮಾಡಿರೋ ಅಂಥ ಒಂದು ಈರುಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪು. ಇದು ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ, ಕಲರ್ ಸ್ವಲ್ಪ ಚೇಂಜ್ ಆಗಲಿ. ಜಾಸ್ತಿ ಹೊತ್ತು ಫ್ರೈ ಮಾಡೋ ಅವಶ್ಯಕತೆ ಏನು ಇರೋದಿಲ್ಲ. ಉಪ್ಪು ಹಾಕೋದ್ರಿಂದ ಬೇಗ ಬೇಯುತ್ತೆ ಅನ್ನೋದಕ್ಕೋಸ್ಕರ ನಾವು ಬೇಯಿಸಬೇಕಾದ್ರೆ ಗೋರಿಕಾಯಿಗೂ ಕೂಡ ನಾವು ಉಪ್ಪು ಹಾಕಿದ್ದೀವಿ. ಸೊ ನೋಡಿಕೊಂಡು ಉಪ್ಪನ್ನು ಮಿಕ್ಸ್ ಮಾಡಿ. ಅಷ್ಟಾಗಿದ್ದ ತಕ್ಷಣ ನಾವಿಲ್ಲಿ ಏನು ಸ್ಟ್ರೈನ್ ಮಾಡಿ ಬೇಯಿಸಿ ಇಟ್ಕೊಂಡಿದ್ವಿ ಅಲ್ವಾ, ಗೋರಿಕಾಯಿನ ಮಿಕ್ಸ್ ಮಾಡಿ ಅದನ್ನು ಕೂಡ ಈರುಳ್ಳಿ ಜೊತೆ ಫ್ರೈ ಮಾಡೋಣ. ಒಂದು 2 ನಿಮಿಷ ಸಾಕು ಸ್ನೇಹಿತರೆ, ಜಾಸ್ತಿ ಫ್ರೈ ಮಾಡೋದೇ ಬೇಡ. ತುಂಬ ಅಂದರೆ ತುಂಬ ಒಳ್ಳೆಯದು. ಯಾರಿಗಾದರೂ ಮೋಷನ್ ಪ್ರಾಬ್ಲಮ್ ಇರುತ್ತೆ ಅಂತ ಅನ್ನೋರ್ಗೂ ಕೂಡ ಇದನ್ನು ಕೊಡ್ತಾರೆ. ಯಾಕೆಂದರೆ ನಾರಿನಂಶ ಇರೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸುಮಾರು ಹೆಲ್ತ್ ಬೆನಿಫಿಟ್ಸ್ ಇದೆ. ಮಿಸ್ ಮಾಡಿದೆ ಇದನ್ನು. ಕಡಿಮೆ ಅಂದರೆ ಒಂದು ವೀಕ್ಲಿ ಒನ್ಸ್ ಇಲ್ಲ 15 ಡೇಸ್ ಒನ್ಸ್ ಆದರೂ ನೀವು ಇದನ್ನು ತಿನ್ನಬೇಕು ಸ್ನೇಹಿತರೆ. ಇನ್ನು ಸ್ವಲ್ಪ ಉಪ್ಪು ಬೇಕು ಅಂತ ಅನ್ನಿಸ್ತು, ಗೋರಿಕಾಯಿಗೆ ಕಡಿಮೆ ಇತ್ತು, ಅದಕ್ಕೆ ನಾನಿವಾಗ ಆ್ಯಡ್ ಮಾಡಿದ್ದೀನಿ. ಲಿಡ್ಡನ್ನು ಕ್ಲೋಸ್ ಮಾಡಿದ್ರೆ ಆ ಸ್ಟೀಮಲ್ಲಿ ಬೇಗ ಬೇಯುತ್ತೆ, ಅಷ್ಟೇ, ಇನ್ನೇನಿಲ್ಲ. ಇದಕ್ಕೆ ಒಂದು ಮಸಾಲ ಪ್ರಿಪೇರ್ ಮಾಡ್ಕೊಳ್ಳೋಣ. 1 ರಿಂದ 1.5 ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಳ್ಳೋಣ. ಧನಿಯಾ ಪುಡಿ ತುಂಬ ಚೆನ್ನಾಗಿರುತ್ತೆ, ಮನೆಯಲ್ಲೇ ಮಾಡಿರೋದಾದರೆ ಇನ್ನೂ ಚೆನ್ನಾಗಿರುತ್ತೆ. ಸ್ವಲ್ಪ ಅರಿಶಿಣ. ಖಾರಕ್ಕೆ ನಾನಿಲ್ಲಿ ಬ್ಯಾಡ್ಗಿ ಹಾಕೋತಾ ಇದ್ದೀನಿ. ಒಂದು 3 ರಿಂದ 4 ಹಾಕೋತಾ ಇದ್ದೀನಿ, ಸಾಕಾಗತ್ತೆ. ಇಲ್ಲಿ 3 ಹಾಕ್ಕೊಂಡಿದ್ದೀನಿ, ಸಾಕಾಗತ್ತೆ. ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಬೆಲ್ಲ ಆಪ್ಷನಲ್, ಬೇಕಂದರೆ ನೀವು ಹಾಕ್ಕೊಳ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಪೂರ್ತಿಯಾಗಿ. ಸ್ವಲ್ಪ ಹುಣಸೆ ಹಣ್ಣು, ಒಂದು 5 ರಿಂದ 6 ಬೆಳ್ಳುಳ್ಳಿ ಎಸಳು, ಒಂದು 3 ರಿಂದ 4 ಸ್ಪೂನಷ್ಟು ಕಡಲೆ ಬೀಜ ಕೂಡ ನಾನು ಹಾಕೋತಾ ಇದ್ದೀನಿ. ಒಂದು ಸ್ವಲ್ಪ ಜೀರಿಗೆ ಹಾಕೊಂಡ ಮೇಲೆ ಕಡಲೆ ಬೀಜ ಹಾಕೋತಾ ಇದ್ದೀನಿ.
ನೋಡಿ ಕಡಲೆ ಬೀಜನ ಸ್ವಲ್ಪ ಹುರ್ಕೊಂಡಿದ್ದೀನಿ ಸ್ನೇಹಿತರೆ, ಅದ್ರ ಮೇಲೆ ಸಿಪ್ಪೆ ನಾನು ಏನನ್ನೂ ತೆಗೆದಿಲ್ಲ. ಇದನ್ನು ಡ್ರೈ ಆಗಿ ನೋಡಿ ನಾನೇನು ಸಿಪ್ಪೆ ತೆಗೆದಿರಲಿಲ್ಲ. ಇದಕ್ಕೆ ಕೊಬ್ಬರಿ ಪುಡಿ ಹಾಕೋತಾ ಇದ್ದೀನಿ. ನೀವು ಹಸಿಕಾಯಿ ಇತ್ತು ಅಂತಂದರೆ ನೀವು ಹಸಿಕಾಯಿನೂ ಕೂಡ ನೀವು ಹಾಕ್ಕೊಳ್ಬೋದು. 1-2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಇದನ್ನು ತರಿಯಾಗಿ ಈ ರೀತಿಯಾಗಿ, ನೀರೇನು ಹಾಕೋದು ಬೇಡ, ಬೇಕಂದರೆ ಸ್ವಲ್ಪ ನೀವು ಆ್ಯಡ್ ಮಾಡ್ಬೋದು ಅಷ್ಟೇ. ಆ ಥರ ತರಿಯಾಗಿ ಮಾಡ್ಕೊಳ್ಳಿ. ಇವಾಗ 1-2 ನಿಮಿಷ ನಾವು ಇದು ಫ್ರೈ ಆಗೋದಕ್ಕೆ ಬಿಟ್ಟಿದ್ವಿ ಅಲ್ವಾ, ಅದಕ್ಕೆ ಇವಾಗ ಈ ಮಸಾಲಾನ ಆ್ಯಡ್ ಮಾಡೋಣ. ಏನು ರುಚಿ ಅಂತ ಹೇಳ್ತೀರಾ, ಕಡಲೆ ಬೀಜ ಎಲ್ಲ ಹಾಕಿರೋದಕ್ಕೆ. ಆಹಾ, ಸಖತ್ ಅಂದರೆ ಸಖತ್ ಟೇಸ್ಟಿ ಆಗಿತ್ತು. ಒಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೀವು ಇದನ್ನು ಫೈನ್ ಪೇಸ್ಟ್ ಥರ ಮಾಡ್ಕೊಳ್ಬಾರ್ದು ಸ್ನೇಹಿತರೆ. ನೋಡಿ ಈ ಥರ ಹಿಂಗೆ ತರಿಯಾಗಿರಬೇಕು. ಆ ಕಡಲೆಕಾಯಿ ಎಲ್ಲ ಬಾಯಿನಲ್ಲಿ ತಿಂತಾ ಇದ್ರೆ ನಮಗೆ ಸಿಗಬೇಕು. ಆ ರೀತಿಯಾಗಿ ನಾವು ಅದನ್ನು ಪುಡಿ ಮಾಡ್ಕೊಳ್ಬೇಕು. ಸ್ವಲ್ಪ ನೀವು ಬೇಕಂದರೆ ಅಷ್ಟೇ ನೀರು, ನಮಗೆ ಡ್ರೈ ಆಗಿಯೇ ಇರಲಿ ಅಂದರೆ ನೀವು ನೀರು ಹಾಕೋ ಅವಶ್ಯಕತೆ ಇರೋದಿಲ್ಲ. ನೀರು 1-2-3 ಸ್ಪೂನ್ ಅಷ್ಟೇ ನಾನು ಹಾಕಿದ್ದು. ಯಾಕೆ ಅಂದರೆ ಆ ಗೋರಿಕಾಯಿ ಕಡಲೆ ಬೀಜ ಪುಡಿ ಅದೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಒಂದಕ್ಕೊಂದು. ನಿಮಗೆ 1-2 ನಿಮಿಷ ಆದಮೇಲೆ ಗೊತ್ತಾಗುತ್ತೆ ನೀರು ಯಾಕೆ ಹಾಕಿದ್ರು ಅಂತ ಹೇಳ್ಬಿಟ್ಟು. ಇಲ್ಲಾಂದರೆ ನೀವು ಪೂರ್ತಿಯಾಗಿ ನೀರನ್ನು ಸ್ಕಿಪ್ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ರುಚಿನೂ ಕೂಡ ಏನು ಚೇಂಜ್ ಆಗೋದಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದೆ ನೀರು ಹಾಕಿದ್ದಕ್ಕೆ. 2-3 ಸ್ಪೂನ್ ಅಷ್ಟೇ ಸ್ನೇಹಿತರೆ ನೀರು ಹಿಡಿಯೋದು, ಹಂಗಂತ ಜಾಸ್ತಿ ನೀರು ಹಾಕೋದು ಬೇಡ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ರುಚಿಯಾಗಿರೋವಂಥ ಗೋರಿಕಾಯಿ ಮಸಾಲ ಪಲ್ಯ ರೆಡಿ ಆಗಿದೆ. ಈ ರೀತಿಯಾಗಿ ನೀವು ಮಸಾಲೆ ಮಾಡಿಕೊಂಡು ಯಾವತ್ತೂ ಪಲ್ಯ ಮಾಡಿರಲ್ಲ ಅಂತ ಅಂದ್ಕೊತಾ ಇದ್ದೀನಿ. ಯಾರೆಲ್ಲ ಮಾಡಿಲ್ಲ, ಮಿಸ್ ಮಾಡಿದೆ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ. ಯಾರೆಲ್ಲ ಮಾಡಿದ್ದೀರಾ, ನಾವು ಮುಂಚೆನೇ ಇದು ಮಾಡ್ತಾಯಿದ್ವಿ ಅಂತ ನನಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ. ನಾನು ಇದನ್ನು ಚಪಾತಿ ಜೊತೆ ಸರ್ವ್ ಮಾಡಿದ್ದೆ, ತುಂಬ ಚೆನ್ನಾಗಿತ್ತು, ತುಂಬಾ ಟೇಸ್ಟಿಯಾಗಿ ಇತ್ತು. ಒಂದು ಸಲ ಮಿಸ್ ಮಾಡಿದೆ. ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ, ನಿಮ್ಮೆಲ್ಲರಿಗೂ ಕೂಡ ತುಂಬ ಇಷ್ಟ ಆಗತ್ತೆ. ಗೋರಿಕಾಯಿ ಪಲ್ಯ ಹೋಗಿ ಬರಲಾ? ಬಾಯ್ ಸ್ನೇಹಿತರೆ.